ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನಿವತ್ತು ತೋರಿಸ್ತಿರೋದು ನುಗ್ಗೆ ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದು ಅಂತ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಮಾಡ್ಕೋಬೋದು. ನುಗ್ಗೆ ಸೊಪ್ಪನ್ನ ಕೆಲವರು ಕಹಿ ಅಂತಾರೆ, ಬಟ್ ಈ ರೀತಿ ಮಾಡೋದ್ರಿಂದ ಏನು ಕಹಿ ಆಗಲ್ಲ. ಬನ್ನಿ ಫಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಚಿಕ್ಕ ಕುಕ್ಕರ್ನಲ್ಲಿ 1 ಬೌಲ್ ಆಗೋಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇದನ್ನು ನೆನೆಸಿಟ್ಕೊಂಡ್ರೆ 1 ವಿಷಲ್ ಸಾಕು. ನಾನು ನೆನೆಸಿರಲಿಲ್ಲ, ಸೊ ಅದಕ್ಕೆ 2ರಿಂದ 3 ವಿಷಲ್ ತೊಗೊಳ್ತಾ ಇದ್ದೀನಿ. ನೆಕ್ಸ್ಟು 1 ಬೌಲ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಕಡೆ ನಾನೀಗ ಬಿಸಿನೀರು ಕೂಡ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಅದು ಸ್ವಲ್ಪ ಕುದಿಯೋಕ್ಕೆ ಬರ್ತಾಯಿದೆ. ಸೊ ಈ ಕುದಿಯೋ ಟೈಮಲ್ಲಿ ನಾವು ಬೇಳೆ ಏನು ಇಟ್ಕೊಂಡಿದ್ವಿ ಅದನ್ನು ಅದಕ್ಕೆ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಇದನ್ನು ಡೈರೆಕ್ಟ್ ಕುಕ್ಕರಲ್ಲಿ ಹಾಕಿ ಮಾಡ್ಕೊಂಬಿಟ್ರೆ ಬೇಳೆ ಎಲ್ಲ ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ಅದಕ್ಕೆ ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ಬೇಯಿಸ್ಕೊಂಡ್ರೆ ಬೇಳೆ ಚೆನ್ನಾಗಿ ಸಿಗುತ್ತೆ ಪಲ್ಯದಲ್ಲಿ. ನೋಡಿ, ಈಗ ಬಿಸಿನೀರಿಗೆ ಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ನಾವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ, ಇಲ್ಲಿ ನಾನು ಸೊಪ್ಪನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನುಗ್ಗೆ ಸೊಪ್ಪು. ತುಂಬ ಒಳ್ಳೆಯದು ನುಗ್ಗೆ ಸೊಪ್ಪು ತಿಂದರೆ. ವಾರಕ್ಕೆ ಒಂದು ಸರಿನಾದರೂ ತಗೊಳ್ಳೋದು ಒಳ್ಳೆಯದು. ನೋಡಿ, ಈಗ ಒಂದು 5 ನಿಮಿಷ ಬೇಳೆ ಬೆಂದ್ಕೊಂಡಿದೆ. ಸೊ ಈಗ ಸೊಪ್ಪನ್ನ ಬೇಳೆ ಜೊತೆಗೇ ಹಾಕಿ ಬೇಯಿಸ್ಕೋಬೇಕಾಗುತ್ತೆ. ಬೇಳೆ ಒಂದು 80% ಬೆಂದರೆ ಸಾಕು. ಆ ಟೈಮಲ್ಲಿ ನುಗ್ಗೆ ಸೊಪ್ಪು ಹಾಕ್ಕೋಬೇಕಾಗತ್ತೆ. ಈ ಕಡೆ ಕುಕ್ಕರಲ್ಲೂ ಹೆಸ್ರು ಕಾಳು ಬೆಂದಿದೆ. ನಾವು ಹೆಸ್ರು ಕಾಳನ್ನ ಇಟ್ಕೊಂಡಿದ್ದೆ ಅಲ್ವಾ, ಅದು ಕೂಡ 2 ವಿಷಲ್ ತೊಗೊಂಡಿದ್ದೀನಿ ನಾನು. ನೋಡಿ, ಈಗ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಸೊಪ್ಪೆಲ್ಲ ಹಾಕಿ ಒಂದು ಮಿಕ್ಸ್ ಕೊಟ್ಟು ಈಗಲೇ ಉಪ್ಪು ಹಾಕ್ಬಾರ್ದು. ಬೇಳೆ ಒಂದು 90% ಅಷ್ಟು ಬೆಂದ ಮೇಲೆ ಉಪ್ಪು ಹಾಕ್ಕೋಬೇಕಾಗತ್ತೆ. ನೋಡಿ, ಈ ಥರ ಇಷ್ಟು ಬೇಯಿಸ್ಕೊಂಡು ಇಷ್ಟು ಎಲ್ಲ ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ಹೆಸ್ರು ಕಾಳು ಏನು ಬೇಯಿಸೋಕೆ ಇಟ್ಕೊಂಡಿದೆ ಅದು ಕೂಡ ಬೆಂದಿದೆ. ನೋಡಿ, ಈ ಥರ ಬೆಂದ್ಕೊಂಡ್ರೆ ಸಾಕು. ಇದು ಅಷ್ಟೇ, ಒಂದು 80% ಅಷ್ಟು ಬೆಂದರೆ ಸಾಕು. ಸೊ ಅದಕ್ಕೆ ಒಂದು 2 ವಿಷಲ್ ಸಾಕಾಗುತ್ತೆ. ನೀವು ನೆನೆಸಿಟ್ಕೊಂಡಿದ್ರೆ 1 ವಿಷಲ್ ಸಾಕು. ಈಗ ನಾನು ಏನು ಕೂಗಿಸ್ಕೊಂಡಿದ್ದೆ ಕುಕ್ಕರಲ್ಲಿ ಕಾಳು, ಅದನ್ನು ಇದಕ್ಕೆ ಮಿಕ್ಸ್ ಮಾಡಿ ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ಥರ ಒಂದೇ ಸರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೆಕ್ಸ್ಟು ಈಗ ಮಸಾಲೆಗೆ ಅಂದರೆ ಬಸ್ಸಾರಿಗೆ ಮಸಾಲೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಒಂದು ಬಾಣಲಿಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಇದಕ್ಕೆ ಗುಂಟೂರು ಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ನಾನು ಹುಳಿ ಟೊಮೆಟೊ ಒಂದು 3 ತೊಗೊಂಡಿದ್ದೀನಿ. ಜೀರಿಗೆ 1 ಸ್ಪೂನು, ಮೆಣಸು 1 ಸ್ಪೂನು, ಬೆಳ್ಳುಳ್ಳಿ 1 ಗೆಡ್ಡೆ, ಹಸಿಮೆಣ್ಸಿನ್ಕಾಯಿ ಒಂದು 4ರಿಂದ 5 ತೊಗೊಂಡಿದ್ದೀನಿ. ಈರುಳ್ಳಿ ಚಿಕ್ಕದು 1 ತೊಗೊಂಡಿದ್ದೀನಿ. ಸೊ ಇಷ್ಟೇ. ಇದಿಷ್ಟನ್ನು ಹುರ್ಕೋಬೇಕಾಗುತ್ತೆ. ಕೆಲವರು ಡೈರೆಕ್ಟಾಗಿ ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಬೆಳ್ಳುಳ್ಳಿ ಹಾಕಲ್ಲ, ಅದಷ್ಟು ಬೇಯಿಸ್ಕೊತಾರೆ. ಬೇಯಿಸ್ಕೊಂಡು ಡೈರೆಕ್ಟಾಗಿ ರುಬ್ಕೋತಾರೆ. ಬಟ್ ಈ ಥರ ಒಗ್ಗರಣೆ ಮಾಡಿದಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಬಸ್ಸಾರಲ್ಲಿ. ಈ ಥರ ಒಂದ್ಸರಿ ಮಾಡಿ ನೋಡಿ. ಈಗ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಮೆಣಸು ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಜೀರಿಗೆ, ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಏನು ಇಟ್ಕೊಂಡಿದ್ವಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಲೈಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಬರೀ ಗುಂಟೂರು ಮೆಣಸಿನ್ಕಾಯಿನೇ ಇನ್ನೊಂದು 4 ಎಕ್ಸ್ಟ್ರಾ ಹಾಕ್ಕೊಂಡ್ರೆ ಖಾರ ಕರೆಕ್ಟಾಗಿರುತ್ತೆ. ನಾವು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು 2 ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇಲ್ಲಿ ಹುಳಿ ಟೊಮೆಟೊ ಒಂದು 3 ಹಾಕ್ಕೊಂಡಿದ್ದೀನಿ.
ನೀವು ಹುಳಿ ಟೊಮೆಟೊ ಯೂಸ್ ಮಾಡ್ದೆಲ್ಲ ಇನ್ನೊಂದು ಟೊಮೆಟೊ ಯೂಸ್ ಮಾಡ್ತೀರಂದರೆ ಹುಣಸೆಹಣ್ಣು ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ಹುಳಿ ಟೊಮೆಟೊ ಯೂಸ್ ಮಾಡಿರೋದ್ರಿಂದ ಹುಣಸೆಹಣ್ಣು ಏನು ಯೂಸ್ ಮಾಡ್ತಾಯಿಲ್ಲ. ಇದನ್ನು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೆಟೊ ಸ್ವಲ್ಪ ಸಾಫ್ಟ್ ಆದರೆ ಸಾಕು, ಏಕೆಂದರೆ ನಾವು ರುಬ್ಕೊಳ್ತೀವಲ್ವ, ಅದು ಸ್ವಲ್ಪ ಸ್ಮ್ಯಾಶ್ ಆದರೆ ಸಾಕು. ಒಂದು ಮಿಕ್ಸ್ ಕೊಟ್ಕೊಂಡು 1 2 ನಿಮಿಷ ಹಂಗೆ ಹುರ್ಕೊಂಡ್ರೆ ಸಾಕಾಗುತ್ತೆ, ರೆಡಿ ಆಗುತ್ತೆ ಇದು ಮಸಾಲೆ. ನೋಡಿ ಇಷ್ಟ ಆದರೆ ಸಾಕು. ಇದನ್ನು ಒಂದು ಕಡೆ ಎತ್ತಿಟ್ಕೋಬೇಕಾಗತ್ತೆ, ಆರಬೇಕಿದು. ಸೊ ಆರೋವರೆಗೂ ಆರಕ್ಕೆ ಬಿಟ್ಬಿಡಬೇಕು. ನೆಕ್ಸ್ಟ್ ಈಗ ಒಂದು ಜಾರಿಗೆ 1 ಬೌಲ್ ಆಗೋಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ. ನಿಮಗೆ ಕಾಯಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ತೊಗೋಬೋದು. ಮತ್ತು ಇಲ್ಲಿ ಏನು ಹುರ್ಕೊಂಡಿದ್ವಿ ಅದಿದೆ. ಮತ್ತು ನೆಕ್ಸ್ಟ್ ಇಲ್ಲಿ ಸೊಪ್ಪು ಏನು ಬೇಯಿಸ್ಕೊಂಡಿದ್ವಿ ಅದು. ಕೆಲವರು ನುಗ್ಗೆ ಸೊಪ್ಪು ಹಾಕಿದ್ರೆ ಕಹಿ ಬರುತ್ತೆ ರುಬ್ಬಕ್ಕೆ ಅಂತ ಅಂತಾರೆ, ಬಟ್ ಒಂದು ಸ್ವಲ್ಪ ಹಾಕೋದ್ರಿಂದ ಅದು ಟೇಸ್ಟ್ ಬರುತ್ತೆ, ಕಹಿ ಕೂಡ ಬರಲ್ಲ. ನೋಡಿ ನಾನು ಈಗ ಇದು 3 ರುಬ್ಕೊಂಡಿದ್ದೀನಿ. ಈ ಥರ ರೆಡಿಯಾಗಿದೆ ಮಸಾಲೆ. ತರಿಯಾಗಿದ್ರೂ ಚೆನ್ನಾಗಿರುತ್ತೆ, ನೀವು ನುಣ್ಣಗೆ ರುಬ್ಕೊಂಡ್ರೂ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ತರಿಯಾಗಿ ರುಬ್ಕೊಳ್ತೀನಿ. ಈಗ ಸಾರು ಮಾಡೋಕ್ಕೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ತಿದ್ದಾಗೇ ಒಗ್ಗರಣೆಗೆ ಏನೇನು ಬೇಕು ಅದನ್ನು ಹಾಕ್ಕೋಬೇಕು. ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ 1-2 ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಒಂದು ಸ್ವಲ್ಪ ಈರುಳ್ಳಿ ಹೆಚ್ಚಿಟ್ಕೊಂಡಿರೋದು. ಈರುಳ್ಳಿ ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಈ ಒಗ್ಗರಣೆ ಸ್ವಲ್ಪ ಹುರ್ಕೊಂಡು ನಾವೇನು ಮಸಾಲೆ ರುಬ್ಕೊಂಡಿದ್ವಿ ಆ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಷ್ಟೇ. ನಾವು ಮಸಾಲೆ ಏನು ಹುರಿಯೋ ಅವಶ್ಯಕತೆ ಇರಲ್ಲ, ಏಕೆಂದರೆ ಫಸ್ಟೇ ರುಬ್ಬಿರೋದ್ರಿಂದ ಮಸಾಲೆ ಏನು ಹುರಿಯೋ ಅವಶ್ಯಕತೆ ಇರಲ್ಲ. ನೋಡಿ ಡೈರೆಕ್ಟಾಗಿ ಹೀಗೆ ಹಾಕ್ಕೊಂಡು ಜಸ್ಟ್ ಸಿಂಪಲಾಗಿ ಒಂದೇ ಒಂದು ಮಿಕ್ಸ್ ಕೊಟ್ಟು ನೋಡಿ ಇಷ್ಟೇ ಸಾಕು. ಈ ಥರ ಒಂದು ಮಿಕ್ಸ್ ಮಾಡಿಕೊಂಡು ನಾವು ಜಾರ್ದು ನೀರೇನಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಈ ಟೈಮಲ್ಲಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೋಬೋದು. ನಾವು ಸ್ವಲ್ಪ ಬಸ್ಸಾರನ್ನ ತೆಳುಗೆ ಮಾಡ್ತೀನಿ, ಗಟ್ಟಿ ಬೇಕಂದರೆ ಗಟ್ಟಿನೂ ಮಾಡ್ಕೋಬೋದು. ಮತ್ತು ಇಲ್ಲಿ ಸೊಪ್ಪು ಬೇಯಿಸಿದ್ದು ನೀರು ಏನಿತ್ತು ಅದನ್ನು ಕೂಡ ನಾನು ಸೋಸ್ಕೊಂಡಿದ್ದೀನಿ. ಸೊಪ್ಪು ಆ ನೀರನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು, ಏಕೆಂದರೆ ಆ ನೀರು ವೇಸ್ಟ್ ಮಾಡಬಾರ್ದಲ್ವ. ಅದೇ ಮೇಯ್ನ್ ಟೇಸ್ಟ್ ಕೊಡೋದು, ಸೊಪ್ಪು ಏನು ಬೇಯಿಸಿರ್ತೀರ ಆ ನೀರು ಬಸ್ಸಾರಿಗೆ. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ನನಗೆ ಇನ್ನೂ ಸ್ವಲ್ಪ ತೆಳು ಬೇಕು ಅಂತ ನಾನು ಫುಲ್ಲು ನೀರನ್ನು ಹಾಕ್ಕೊಳ್ತೀನಿ ನೋಡಿ, ಏಕೆಂದರೆ ಅದು ಸ್ವಲ್ಪ ಕಾಯಿ ಹಾಕಿರ್ತೀವಲ್ವ, ಸ್ವಲ್ಪ ಕುದೀತಾ ಗಟ್ಟಿ ಬರುತ್ತೆ. ಮತ್ತು ಬೇಳೆ ಮತ್ತು ಸೊಪ್ಪೆಲ್ಲ ರುಬ್ಬಿರ್ತೀವಲ್ವ, ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಅದಕ್ಕೆ ಫಸ್ಟೇ ಸ್ವಲ್ಪ ನೀರಂಗೆ ಇಡ್ತೀನಿ. ಕುದೀತಾ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರುತ್ತೆ ಸಾರ್ದು. ನೋಡಿ ನಾನು ಇಷ್ಟು ಇಟ್ಕೊಂಡಿದ್ದೀನಿ. ಈಗಿದು 1-2 ಕುದಿಬೇಕಾಗುತ್ತೆ. ನೋಡಿ ಈಗ ಬಸ್ಕೊಂಡಿರೋ ಸೊಪ್ಪು ಇದಿದೆ, ಇದನ್ನು ಆರಕ್ಕೆ ಬಿಡಬೇಕು. ಇದು ಆರಿದ್ಮೇಲೆ ಏನು ಮಾಡಬೇಕು ಗೊತ್ತಾ, ನೀರನ್ನ ಇಂಟ್ಕೋಬೇಕು. ಸೊಪ್ಪಲ್ಲಿ ನೀರು ಇದ್ದರೆ ಸೊಪ್ಪು ಒಗ್ಗರಣೆ ಹಾಕಿದಾಗ ನೀರು ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೆ ಸೊಪ್ಪನ್ನ ಇಂಟ್ಕೋಬೇಕಾಗುತ್ತೆ. ಅದನ್ನು ಆರಕ್ಕೆ ಬಿಟ್ಬಿಟ್ಟು ಸೊಪ್ಪನ್ನ ಕೈಯಲ್ಲಿ ಇಂಟ್ಕೋಬೇಕು. ಆ ನೀರನ್ನು ಬೇಕಂದರೆ ಇದಕ್ಕೆ ಹಾಕ್ಕೋಬೋದು, ಇಲ್ಲ ಕುಡಿತಾರೆ ನಿಮ್ಮ ಮನೆಯಲ್ಲಿ ಸೊಪ್ಪು ನೀರು ಅನ್ನೋರಿಗೆ ಕುಡಿಸ್ಬೋದು. ನೋಡಿ ಈಗ ಸಾರು ಕುದೀತಾ ಇದೆ, 2 ಕುದ್ದಿದೆ. ಸಾರು ಇವಾಗ ಕಂಪ್ಲೀಟಾಗಿ ಆಗಿದೆ. ಇಷ್ಟೇ. ಈ ಟೈಮಲ್ಲಿ ಉಪ್ಪೇನಾದರೂ ಅಡ್ಜಸ್ಟ್ ಮಾಡ್ಕೊಳ್ಳೋಂಗಿದ್ರೆ ಅಡ್ಜಸ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ಸೊಪ್ಪು ಒಗ್ಗರಣೆ ಹಾಕೋದು. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಅದನ್ನೇನು ತೋರಿಸೋ ನೆಸೆಸಿಟಿ ಇಲ್ಲ, ಜಸ್ಟ್ ಹಾಗೆ ನಾನು ತೋರಿಸ್ಕೊಂಬೋಗ್ತೀನಿ ಅಷ್ಟೇ. ಒಂದು ಬಾಂಡಿಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1-2 ಬ್ಯಾಡಗಿ ಮೆಣಸಿನ್ಕಾಯಿ, ಈರುಳ್ಳಿ 4 ತೊಗೊಂಡಿದ್ದೀನಿ ನಾನು. ಇದು ಏನಂದರೆ ನೀವು ಮೊಟ್ಟೆ ಹಾಕಿನೂ ಕೂಡ ಮಾಡ್ಕೋಬೋದು, ಇಲ್ಲ ಬರೀ ಆನಿಯನ್ ಕೂಡ ಹಾಕಿನೂ ಮಾಡ್ಕೋಬೋದು. ಆವತ್ತು ನಾನು ಮಾಡಿದ್ದು ಮಂಡೇ ಅನಿಸುತ್ತೆ, ಮೊಟ್ಟೆ ಹಾಕೋಂಗಿರಲಿಲ್ಲ. ಸೊ ಅದಕ್ಕೆ ಬರೀ ಈರುಳ್ಳಿ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಮೊಟ್ಟೆ ಹಾಕಿ ಮಾಡ್ತೀರಂದರೆ ಈರುಳ್ಳಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮೊಟ್ಟೆ ಹಾಕಿ ಮಾಡಿದಷ್ಟು ಸೊಪ್ಪು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈರುಳ್ಳಿನೂ ಅಷ್ಟೇ ತುಂಬ ಸ್ಮ್ಯಾಶ್ ಮಾಡೋ ಥರ ಇದು ಮಾಡಬಾರ್ದು.
ಅದಿನ್ನೂ ಸ್ವಲ್ಪ ಹಸಿ ಹಸಿಯಾಗಿದ್ದರೆ ಚೆನ್ನಾಗಿರುತ್ತೆ ಸೊಪ್ಪಿಗೆ ಸಿಗೋಕ್ಕೆ. ಫುಲ್ಲು ಬೇಯಿಸ್ಕೋಬಾರ್ದು ಈರುಳ್ಳಿನ, ಒಂದು 80% 70% ಅಷ್ಟು ಬೆಂದರೆ ಸಾಕು ಈರುಳ್ಳಿ. ನೋಡಿ ಈಗ ಸೊಪ್ಪನ್ನ ಇಂಟ್ಕೊಂಡಿದ್ದೀನಿ ನಾನು, ನೀರೆಲ್ಲ ಇಟ್ಕೊಂಡಿದ್ದೀನಿ ನೋಡಿ. ನೀರೆಲ್ಲ ಇಟ್ಕೊಂಡ್ರೆ ಈ ಥರ ಬಿಡಿ ಬಿಡಿಯಾಗಿರುತ್ತೆ ಸೊಪ್ಪು. ಇಲ್ಲಾಂದರೆ ನಾವು ಮಾಡ್ತಾ ಇರ್ಬೇಕಾದ್ರೆ ಅದು ನೀರು ಬಿಟ್ಕೋತಾ ಇರುತ್ತೆ ಸೊಪ್ಪಲ್ಲಿ. ಸೊ ಅದಕ್ಕೆ ನೋಡಿ ಇಷ್ಟು ಈ ಥರ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಈರುಳ್ಳಿ ಒಂದು 80% ಬೆಂದಿದೆ ಅಲ್ವಾ, ನೀವೇನಾದರೂ ಮೊಟ್ಟೆ ಹಾಕ್ತೀರಾ ಅಂದರೆ ಆ ಟೈಮಲ್ಲಿ ಮೊಟ್ಟೆ ಹಾಕ್ಕೊಂಡು ಮೊಟ್ಟೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಅದು ಹುರ್ಕೊಂಡಾದಮೇಲೆ ಸೊಪ್ಪೇನು ಸೋಸಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅದು ಮೊಟ್ಟೆ ಸೊಪ್ಪಿನ ಪಲ್ಯ ಆಗುತ್ತೆ ಅಷ್ಟೇ. ಬೇರೆ ಇನ್ನೇನು ಡಿಫ್ರೆನ್ಸ್ ಇರಲ್ಲ. ಮೊಟ್ಟೆ ಹಾಕಂಗಿರಲಿಲ್ಲ ಅಂತ ನಾನು ಈರುಳ್ಳಿ ಜಾಸ್ತಿ ಹಾಕ್ಕೊಂಡು ಸೊಪ್ಪು ಹಾಕಿ ಪಲ್ಯ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಈ ಕಡೆ ಸಾರು ರೆಡಿಯಾಗಿದೆ, ಪಲ್ಯನೂ ರೆಡಿ ಆಯಿತು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಈ ಥರ ಟ್ರೈ ಮಾಡಿ. ಸೊಪ್ಪು ರುಬ್ಬಿದ್ರೆ ಕಹಿ ಅನ್ನೋರು ಈ ಥರ ಟ್ರೈ ಮಾಡಿ. ನಿಮ್ಮ ಮುಂದೆ ಸೊಪ್ಪೆಲ್ಲ ಹಾಕಿ ರುಬ್ಬಿದ್ದೀನಿ ನಾನು, ತುಂಬ ಚೆನ್ನಾಗಿ ಬಂದಿತ್ತು ಸಾರು. ಯಾರಿಗಾದರೂ ಇಷ್ಟ ಆದರೆ ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟು ಇನ್ನೊಂದೇನು ಅಂತಂದರೆ, ನೀವು ಯಾಕೆ ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಂತ ಕೆಲವರು ವಾಟ್ಸಪ್ ಗ್ರೂಪಲ್ಲಿರೋರು ಮೇ ಬಿ ಕೇಳಿರ್ಬೋದು ಅನಿಸುತ್ತೆ. ಸೊ ಅದಕ್ಕೆ ಯೂಟ್ಯೂಬಲ್ಲಿ ನಾನು ಆನ್ಸರ್ ಮಾಡ್ತಾಯಿದ್ದೀನಿ. ನಾನು ಈಗಿಂದ ಸ್ಯಾರಿ ಬಿಸ್ನೆಸ್ ಆಗಲಿ ಜ್ಯುವೆಲ್ಸ್ ಬಿಸ್ನೆಸ್ ಆಗಲಿ ಮಾಡ್ತಾಯಿಲ್ಲ. ನಂದು ಆಲ್ಮೋಸ್ಟ್ 6 to 7 ಇಯರ್ಸಿಂದ ನಾನು ಈ ಫೀಲ್ಡಲ್ಲಿದ್ದೀನಿ. ಸೊ ಕೆಲವ್ರಿಗೆ ನನ್ನ ವಾಟ್ಸಪ್ ಗ್ರೂಪಲ್ಲಿ ಯಾರಿದ್ರು ಅವರಿಗೆ ಇದು ಗೊತ್ತಿರುತ್ತೆ. ಸೊ ಪ್ರೆಸೆಂಟ್ ಈಗಲೂ ಆವಾಗಿಂದ ಸ್ಟಾರ್ಟಿಂಗಿಂದ ನಾನು ಗ್ರೂಪ್ ಏನು ಕ್ರಿಯೇಟ್ ಮಾಡಿದ್ದೆ ಆವಾಗಿಂದ ಯಾರ್ಯಾರಿದ್ದಾರೋ ಈಗ ಪ್ರೆಸೆಂಟು ಅವರೇ ಇರೋದು, ಅವರೇ ನನ್ನ ಹತ್ರ ಬೈ ಮಾಡ್ತಾ ಇರೋದು. ರಿಪೀಟೆಡ್ಲಿ ಆರ್ಡರ್ಸ್ ಕೊಡ್ತಾರೆ, ಬುಕ್ ಮಾಡ್ಕೊಳ್ತಾರೆ. ಸೊ ಈಗ ಏನಾಗ್ಬಿಟ್ಟಿದೆ ಅಂತಂದರೆ, ಈಗ ಯಾರೇ ನೋಡಿದ್ರು ಸೀರೆ ಮಾರಬೇಕು. ಈಗ ಒಬ್ರದ್ದು ನೋಡಿದ್ರೆ ಇನ್ನೊಬ್ಬರು ಇವ್ರು ಮಾರ್ತಾಯಿದ್ದಾರೆ ನಾವು ಮಾರಬಾರ್ದಾ ಅನ್ನೋದಿದೋ ಏನೋ ಗೊತ್ತಿಲ್ಲ, ಆ ಥರ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಈಗ ರೀಲ್ಸ್ ಮಾಡೋರಾಗಲಿ ವ್ಲಾಗ್ಸ್ ಮಾಡೋರಾಗಲಿ, ಈಗ ಅವರು ಯೂಟ್ಯೂಬ್ ಇದರಲ್ಲೇ ವ್ಲಾಗ್ಸ್ಗಿಂತ ಬರೀ ಸ್ಯಾರಿ ಬಿಸ್ನೆಸ್ಸೇ ಬರ್ತಾಯಿದೆ ಹೊರತು ಡೈಲಿ ವ್ಲಾಗ್ಸ್ನ ಯಾರೂ ಶೇರೇ ಮಾಡ್ತಾಯಿಲ್ಲ. ಸೊ ಎಲ್ಲರೂ ಸ್ಯಾರಿ ಬಿಸ್ನೆಸ್ಸಿಗೆ ಇಳಿದ್ಬಿಟ್ಟಿದ್ದಾರೆ. ಇದರಿಂದ ಸ್ವಲ್ಪ ಜನಕ್ಕೆ ರೀಸೇಲರ್ಸ್ಗೆ ತೊಂದರೆ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾರು ಸ್ವಲ್ಪ ಅಮೌಂಟಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ದಾರೆ ಅವ್ರಿಗೆ ಸ್ವಲ್ಪ ಹೊಡೆತ ಬಿದ್ದಿದೆ. ನನಗೆ ಆನ್ಲೈನಲ್ಲೂ ಸೇಲ್ ಆಗುತ್ತೆ, ಆನ್ಲೈನಲ್ಲಿ ಏನು ಅಷ್ಟಕ್ಕಷ್ಟೇ, ಬಟ್ ಆಫ್ಲೈನಲ್ಲಿ ಸ್ಯಾರೀಸು ತುಂಬ ಚೆನ್ನಾಗಿ ಸೇಲ್ ಆಗ್ತಾಯಿದೆ. ಸೊ ಅದಕ್ಕೆ ನಾನೀಗ ಆನ್ಲೈನ್ಗೂ ಏನೂ ಆಗ್ತಾಯಿಲ್ಲ, ಸ್ವಲ್ಪ ಹೋಲ್ಡ್ ಮಾಡಿದ್ದೀನಿ. ಬಟ್ ಕೆಲವರು ಕೇಳಿದ್ರು ಎಲ್ಲರೂ ಮಾಡಿದ್ರು ಅಂತ ನೀವು ಮಾಡ್ತಾಯಿದ್ದೀರಾ ಮೇಡಮ್ ಅಂತ. ಇಲ್ಲ ಮೇಡಮ್, ನಂದು 7 ಇಯರ್ಸಿಂದ ಈ ಫೀಲ್ಡಲ್ಲಿದ್ದೀನಿ. ಸೊ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀನಿ, ಅದನ್ನೇ ಮಾಡ್ತೀನಿ. ಸೊ ಅದು ಬಿಟ್ಟರೆ ಬೇರೆ ರೀಸನ್ ಇನ್ನೆಂತ ಇಲ್ಲ. ನೆಕ್ಸ್ಟ್ ಇನ್ನೇನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ, ಅದಕ್ಕೂ ಆನ್ಸರ್ ಮಾಡ್ತೀನಿ. ನಂದು ಮೀಶೋನಲ್ಲೂ ಇದೆ ಅಕೌಂಟು, ಸೊ ಅದರಲ್ಲೂ ಸೇಲ್ ಮಾಡ್ತಾಯಿದ್ದೀನಿ ನಾನು. ಸೊ ಇಲ್ಲಿ ಯೂಟ್ಯೂಬು ಇನ್ಸ್ಟಾದಲ್ಲಿ ಹೋಗಲಿಲ್ಲ ಅಂದರೆ ಏನು, ಮೀಶೋದಲ್ಲಿ ಹೋಗುತ್ತೆ, ಆಫ್ಲೈನ್ ಹೋಗುತ್ತೆ. ಸೊ ಸಾಕು, ಅಷ್ಟು ತುಂಬ ಆಸೆ ಪಡೋ ಅಂಥದ್ದು ಏನು ಬೇಕಾಗಿಲ್ಲ ನಮಗೆ. ಸೊ ಇದು ಒಂದು ಕ್ವಶನಿಗೆ ಆನ್ಸರ್ ಮಾಡೋದಿತ್ತು. ನೆಕ್ಸ್ಟ್ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ, ಅದಕ್ಕೂ ಆನ್ಸರ್ ಮಾಡ್ತೀನಿ. ಮತ್ತು ಎಲ್ಲಿಂದ ತರಿಸ್ತೀರಾ ನೀವು ಸ್ಯಾರೀಸು ಅಂತಲೂ ಕೆಲವರು ಕೇಳಿದರು. ಸೊ ಅದಕ್ಕೆ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಾನು ಆನ್ಸರ್ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.